ಇವತ್ತಿನ ಪ್ರೇಮಕಾವ್ಯ ಸೀರಿಯಲ್ ಅಪ್ಡೇಟ್ ಬಂದು ನಿನ್ನೆ ಎಪಿಸೋಡಲ್ಲಿ ಮಹಾದೇವ್ ನಿರಪರಾಧಿ ಅಂತ ಕಾವ್ಯ ಪ್ರೂವ್ ಮಾಡ್ತಾಳೆ. ಎಲ್ಲ ಜಡ್ಜ್ ಎಲ್ಲ ಪ್ರೂಫ್ನ ನೋಡಿದ್ಮೇಲೆ ಜಡ್ಜು ಮಹಾದೇವನ ನಿರಪರಾಧಿ ಅಂತ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ನೆಕ್ಸ್ಟು ಜಡ್ಜ್ ಪೊಲೀಸ್ ಹತ್ರ ಕೇಳ್ತಾರೆ, ಅಲ್ಲ ಭರತ್, ನೀವೇ ಈ ಥರ ಕೋರ್ಟಿಗೆ ತಪ್ಪಾದ ಒಂದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದಾರಲ್ಲ, ಇದೇನಿದು ಅಂತ ಕೇಳಿದಾಗ ಆಗ ಭರತ್ ಫುಲ್ ಒಂದ್ಸಲ ನರ್ವಸ್ ಆಗಿ, ನಂಗೆ ಗೊತ್ತಿಲ್ಲ ಜಡ್ಜ್, ನಾನು SI ಏನು ತಂದುಕೊಟ್ರು ಅದನ್ನೇ ನಾನು ಸಬ್ಮಿಟ್ ಮಾಡಿದ್ದೀನಿ ಅಂತ ಹೇಳಿದಾಗ ಜಡ್ಜ್ ಹೇಳ್ತಾರೆ, ಇದು ಬೇರೆ ಪೊಲೀಸ್ ಕಡೆಯಿಂದ ವಿಚಾರಿಸ್ಬೇಕು, ಬೇರೆ ಪೊಲೀಸ್ನವ್ರಿಗೆ ಇದನ್ನು ಕೊಡಿ ಅಂತ ಹೇಳಿ ಅದನ್ನ ಸ್ಟಾಪ್ ಮಾಡ್ತಾರೆ. ಅದಾದಮೇಲೆ ಪರಿಮಳ, ಅದೇ ಆ ಮಹಾದೇವನ ಮೇಲೆ ಆಪಾದನೆ ಹೊರಿಸಿರ್ತಾಳಲ್ಲ ಆ ಹೆಂಗಸು, ಅವಳ ಹತ್ರ ಹೇಳ್ತಾಳೆ, ಅಲ್ಲಮ್ಮ, ಹೆಣ್ಮಕ್ಳು ಮರ್ಯಾದೆ ಕಾಪಾಡೋಕ್ಕೋಸ್ಕರನೇ ನಮ್ಮ ಒಂದು ಸಮಾಜದಲ್ಲಿ ಅವ್ರ ಪ್ರೊಟೆಕ್ಷನ್ಗೋಸ್ಕರನೇ ಈ ಥರ ಒಂದು ಕಾನೂನನ್ನು ನಾವು ಮಾಡಿದ್ದೀವಿ. ನೀನೊಬ್ಳು ಹೆಣ್ಮಗಳಾಗಿ ನಿನ್ನ ಮರ್ಯಾದೆನೇ ನೀನು ಹಿಂಗೆ ಕಳ್ಕೊಂಡಿದ್ಯಲ್ಲ, ನಿನಗೇನು ಅನ್ಸಲ್ವ ಅಂತ ಹೇಳ್ತಾಗ ಅವಳು ಹೇಳ್ತಾಳೆ, ಅದು ಯುವರ್ ಆನರ್, ನನ್ನ ಮಗಳಿಗೋಸ್ಕರ ನಾನು ಹಿಂಗೆ ಮಾಡಿದೆ, ನಿನಗೆ 5 ಲಕ್ಷ ಯಾರು ಕೊಟ್ಟರದು, ಅವಳ ಅಕೌಂಟಲ್ಲಿ 5 ಲಕ್ಷ ಟ್ರಾನ್ಸಾಕ್ಷನ್ ಆಗಿರುತ್ತೆ, 5 ಲಕ್ಷ ಯಾರು ಕೊಟ್ಟರದು ಅಂತ ಕೇಳಿದಾಗ, ಇಲ್ಲ ಅದು ನಂದೇ, ನಿನ್ನ ಹಿಂದೆ ಯಾವುದೋ ಒಂದು ದೊಡ್ಡ ಕೈ ಇದೆ, ಅದು ಯಾವ ಕೈ ಅಂತ ನೀನು ಹೇಳು ಅಂತ ಹೇಳಿದಾಗ, ಇಲ್ಲ ಅದು ನಾನೇ ಅಂತ ಹೇಳಿ ಅಲ್ಲಿಗೆ ಟಾಪಿಕ್ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಈ ಕಡೆ ಇದನ್ನೆಲ್ಲ ನೋಡಿದ ಮಹಾದೇವ್ ಅವರಮ್ಮ ಫುಲ್ ಅಳ್ತಾ ಇರ್ತಾಳೆ. ಬಿಕಾಸ್ ಕಾವ್ಯ ಮಾತ್ರ ಮಹಾದೇವನ ನಂಬಿರ್ತಾಳೆ, ಬಟ್ ಅವರಮ್ಮ ನಂಬಿರಲ್ಲ. ಅವಳು ಅಲ್ಲಿಂದ ಓಡೋಗ್ತಾಳೆ. ಅದನ್ನು ನೋಡಿದ ಮಹಾದೇವ, ಯಾಕಮ್ಮ ಹಿಂಗೆ ಓಡೋಗ್ತಿದ್ಯಾ ಅಂತ ಅಂದಾಗ, ನಾನು ನಿನಗೆ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ ಮಹಾದೇವ, ಇಡೀ ಊರೇ ನಿನ್ನನ್ನು ಕೆಟ್ಟವನು ಅಂತ ಅಂತು, ಆದರೆ ಹೆತ್ತ ತಾಯಿಯಾದ ನಾನು ನಿನ್ನನ್ನು ನಂಬಲಿಲ್ಲ, ನನಗೆ ನಿಜ ನಿನ್ನ ಮುಂದೆ ನಿಂತ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೈ ಮುಗಿದು ಅವಳು ಹೊರಟೋಗ್ತಿರ್ತಾಳೆ. ಆವಾಗ ಮಹಾದೇವ ಅವ್ರ ಅಮ್ಮನ ಕಾಲಿಗೆ ಬಿದ್ದು, ಅಮ್ಮ ನಿಂದಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡ್ತಾರೆ. ಅವಳನ್ನ ಕನ್ವಿನ್ಸ್ ಮಾಡಿದ್ಮೇಲೆ ಮಹಾದೇವ್ ಅವರಮ್ಮ ಕಲ್ಯಾಣಿ ಕಾವ್ಯಂಗೆ ಹೇಳ್ತಾರೆ, ತುಂಬ ಥ್ಯಾಂಕ್ಸ್ ಕಾವ್ಯ, ನಿನ್ನಿಂದಾಗಿ ಇವತ್ತು ನನ್ನ ಮಗ ಹುಷಾರಾಗಿ ಬಂದಿದ್ದಾನೆ ಅಂತ ಹೇಳಿದಾಗ ಕಾವ್ಯ ಅವರಪ್ಪ, ಸರಿ ಆಯಿತು ಕಲ್ಯಾಣಿ, ನಾನು ಇನ್ನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅವರಪ್ಪ ಇನ್ನು ಮನೆಯಿಂದ ಹೊರಡ್ತಾರೆ. ಈ ಕಡೆ ರಾಮ್ ಮತ್ತು ಪ್ರೇಮನ ಸೀನ್ ಬರುತ್ತೆ. ರಾಮ್ ಹೋಗಿ ಪ್ರೇಮಗೆ ಇನ್ಫಾರ್ಮ್ ಮಾಡ್ತಾನೆ, ಈ ಥರ ಆಯಿತು ಕೋರ್ಟಲ್ಲಿ, ಮಹಾದೇವ ನಿರಪರಾಧಿ ನಮ್ಮ ಅಣ್ಣ ಅಂತ ಬಂದರು, ಇದಕ್ಕೆಲ್ಲ ಕಾರಣ ಕಾವ್ಯ ಅವರೇ ಅಂತ ಹೇಳಿದಾಗ ಪ್ರೇಮನು ಸಂತೋಷ ಪಡ್ತಾಳೆ. ಅದಾದಮೇಲೆ ರಾಮ್ ಹೇಳ್ತಾನೆ, ಇವತ್ತು ಇದರಿಂದಾಗಿ ಸ್ನೇಹದ ಮೇಲೆ ನಾವು ಅಷ್ಟು ಕಣ್ಣಿಡೋಕ್ಕಾಗಲಿಲ್ಲ ಪ್ರೇಮ, ಇವತ್ತಿಂದ ಇದ್ರ ಮೇಲೇ ನಾವು ವರ್ಕ್ ಮಾಡೋಣ, ಸ್ನೇಹಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಹಾಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ನೀವು ನೋಡಿರ್ಬೋದು, ಪ್ರೋಮೋದಲ್ಲಿ ತೋರಿಸಿರ್ತಾರೆ, ಅದೇ ಸೀನ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ಈ ಕಡೆ ಮತ್ತೆ ಮಹಾದೇವನ ಮನೇಲಿ ಬರುತ್ತೆ ಸೀನು. ಇವನಿಗೆ ಏನು ಅವಮರ್ಯಾದೆ ಮಾಡಿರ್ತಾವ್ರನ್ನ ಕಂಬು ಕಟ್ಟೆಲ್ಲ ಹೊಡೆದಿರ್ತಾರಲ್ಲ ಮಹಾದೇವನ, ಆ ಒಂದು ವೀಡಿಯೋನ ಫೇಸ್ಬುಕ್ಕಲ್ಲೆಲ್ಲ ಬಿಟ್ಟು ಜನ ಅದರಲ್ಲಿ ಚೀತು ಅಂತ ಅವನಿಗೆ ಉಗಿತಾ ಇರ್ತಾರೆ. ಇದನ್ನು ಮಹೇಶ್ವರಿ ಕಲ್ಯಾಣಿಗೆ ತೋರಿಸ್ತಾಳೆ. ಮಹೇಶ್ವರಿ ಮಗಳು ಸಹ ಪೂರ್ವಿ ಇದನ್ನು ತೋರಿಸಿ ಇನ್ನೂ ಆ ಒಂದು ಬೆಂಕಿನ ಹಚ್ತಾ ಇರ್ತಾಳೆ. ಆಗ ಪೂರ್ವಿ ಅಪ್ಪ ಬೈತಾನೆ, ಇದೇನಿದು ಈ ಥರ ಆಡ್ತಿದ್ದೀರಲ್ಲ ನೀವು ಮನೇಲಿ ಅಂತ ಬೈದು, ಆಗ ಮಹೇಶ್ವರಿ ಹೇಳ್ತಾರೆ, ಅಲ್ಲ ರೀ, ಮಹಾದೇವ ಏನೋ ಕೋರ್ಟಲ್ಲಿ 3 ಜನದ ಮುಂದೆ ನಿರಪರಾಧಿ ಅಂತ ಪ್ರೂವ್ ಆದ, ಆದರೆ ಊರಲ್ಲಿ 100 ಜನದ ಮುಂದೆ ಅಪರಾಧಿ ಅಂತ ಇದ್ದಾನಲ್ಲ, ಅದನ್ನ ಹೆಂಗೆ ಸರಿ ಮಾಡೋದು ಅಂತ ಹೇಳಿದಾಗ ಕಲ್ಯಾಣಿ ಹೇಳ್ತಾಳೆ, ಇವತ್ತೇನು ಮಹಾದೇವ ಅಪರಾಧಿ ಅಲ್ಲ ಅಂತ ಪ್ರೂವ್ ಆಗಿದೆ ಕೋರ್ಟಲ್ಲಿ, ಅದೇ ಅವ್ನು ಊರಲ್ಲಿ ನಿರಪರಾಧಿ ಅಂತ ಹಾಗೆ ಆಗ್ತಾನೆ ಅಂತ ಹೇಳಿದಾಗ ಕಾವ್ಯ ಹೇಳ್ತಾಳೆ, ಹೌದು ಅತ್ತೆ, ಇದು ಯಾರೋ ಬೇಕು ಅಂತ ಮಾಡ್ತಾ ಇರೋದು, ಅದು ಯಾರು ಅಂತ ನಾನು ಕಂಡಿಡ್ತೀನಿ ಅಂತ ಕಾನ್ವರ್ಸೇಷನ್ ಮಾಡ್ತಾರೆ. ಆ ಕಡೆ ಭರತ್ ಹೇಳ್ತಾನೆ, ನನ್ನ ಲೈಫ್ ಅಂದರೆ ಕೆರಿಯರಲ್ಲೇ ನಾನು ಫಸ್ಟ್ ಟೈಮ್ ಈ ಥರ ಸೋಲಾಗಿರೋದು, ನನಗೆ ಸೋಲ್ ಅಂದರೆ ಕಾವ್ಯ ಅವಳ ಗಂಡನ ಕಾಪಾಡ್ಕೊಬಿಟ್ಲು, ಇದನ್ನು ನಾನು ಹಿಂಗೆ ಬಿಡಲ್ಲ, ಇದಕ್ಕೇನಾದರೂ ನಾನು ಮಾಡ್ತೀನಿ ಅಂತ ಹೇಳಿ ಅವನು ಶಬ್ದ ಮಾಡ್ತಾನೆ. ಅದಾದಮೇಲೆ ಈ ಕಡೆ ಮತ್ತು ನಾಳಿನ ಎಪಿಸೋಡಲ್ಲಿ ಏನಿದೆ ಅಂತ ಅಂದರೆ, ಪ್ರೇಮ ಮತ್ತು ರಾಮ್ ಮಾತಾಡ್ತಿರಲ್ಲ, ಕಾವ್ಯ ಈ ರಾಮ್ ಡೈಲಿ ಎಲ್ಲಿ ಎಮರ್ಜೆನ್ಸಿ ಕೇಸ್ ಇದೆ ಅಂತ ಹೋಗ್ತಾ ಇರ್ತಾನೆ ಅನ್ನೋದು ಇವಳಿಗೆ ಡೌಟ್ ಇರುತ್ತೆ. ಆವಾಗ ರಾಮ್ ಕಾರಲ್ಲಿ ಹತ್ತಿ ಡಿಕ್ಕಿಲಿ ಬಂದು ಅವಳನ್ನ ಫಾಲೋ ಮಾಡ್ಕೊಂಡು ಬಂದಾಗ ಅವಳು ಮನೆ ಕೆಲಸದವಳಲ್ಲಿರ್ತಾಳೆ. ಅವಳು ಸಿಕ್ಕಿ ಕೇಳ್ತಾಳೆ, ಏನಂತ ಕೇಳಿದಾಗ ಹೋಗಿ ರೂಮಲ್ಲಿ ಹೋಗಿ ನೋಡಿದಾಗ ಅವ್ರ ಅಕ್ಕ ಬದುಕಿರೋದು ನೋಡಿ ಕಾವ್ಯ ಸಂತೋಷ ಪಡ್ತಾಳೆ.
ಇನ್ನೇನು ಇವರೆಲ್ಲ ಸ್ನೇಹದ ಮೇಲೆ ರಿವೆಂಜ್ ತಗೋಬೇಕು ಅಂತ ಡಿಸ್ಕಷನ್ ಕಂಟಿನ್ಯೂ ಮಾಡ್ತಿರ್ಬೇಕಾರೆ ಮಹಾದೇವ ಅಲ್ಲಿಂದ ಬಂದು ನಂಗೆ ಮೊದಲೇ ಗೊತ್ತಿತ್ತು ಪ್ರೇಮ ಅವ್ರು ಬದುಕಿದ್ದಾರೆ, ಇವತ್ತು ಏನು ನಮ್ಮ ಪ್ರೇಮಂಗೆ ಮೋಸ ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿಗೆ ಯಾರು ದ್ರೋಹ ಮಾಡ್ತಾರೆ ಅವರಿಗೆ ಸರಿಯಾಗಿ ನಾವು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಎಲ್ಲರೂ ಒಂದೊಂದು ಸ್ಲೋಗನ್ ಥರ ಹೇಳಿ ಶಬ್ದ ಮಾಡ್ತಾರೆ. ಅದೇ ಇವತ್ತಿನ ಮತ್ತು ನಾಳಿನ ಅಪ್ಡೇಟ್.